ಈಗಾಗಲೇ ಚಾಮರಾಜಪೇಟೆಯ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಕೂಡ ಈಗಾಗಲೇ ಭೇಟಿ ಕೊಟ್ಟಿದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಹಾಲು ಕೊಡುವಂತ ಹಸುವಿನ ಕೆಚ್ಚಲಿಗೆ ಯಾರೋ ಕಿಡಿಗೇಡಿಗಳು ಚಾಕನ್ನು ಹಾಕಿರುವಂತದ್ದು, ತಾವು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೀರಾ, ಮಾತಾಡಿಸಿದ್ರಿ ಕರ್ಣ ಅವ್ರ ಜೊತೆಲಿ, ಏನ್ ಹೇಳಿದ್ರು ಸರ್? ಇವೆಲ್ಲ ಹೃದಯ ಕಲಕುವಂತ ಒಂದು ಘಟನೆ ಈ ಚಾಮರಾಜಪೇಟೆ ಅಂತ ಜಿಹಾದಿಗಳು ಇರುವಂತ ಏರಿಯಾದಲ್ಲಿ ಆಗ್ತಾ ಇದೆ. ಯಾರಾದ್ರೂ ಸಂಕ್ರಾಂತಿ ಹಬ್ಬ ಹಿಂದೂಗಳೆಲ್ಲ ಹಸುವನ್ನ ಕರೆದು ಪೂಜೆ ಮಾಡಿ ಅದಕ್ಕೆ ಪ್ರಸಾದ ಇಟ್ಟು ಮನೆ ಒಳಗಡೆ ಕರ್ಕೊಳೋ ದಿನ ಇವತ್ತು. ಅಂತ ದಿನಾನೇ ಇವತ್ತು ಆ ಕೆಚ್ಚಲನ್ನೇ, ಹಸುವಿನ ಕೆಚ್ಚಲು 20 ಲೀಟರ್ ಹಾಲು ಕೊಡ್ತಾ ಇದ್ದಂತ ಹಸು, ಆ ಗೋಮಾತೆಯ ಕೆಚ್ಚಲನ್ನೇ ಕಟ್ ಮಾಡಿದ್ದಾರೆ, ಕಾಲ್ ಕತ್ತರಿಸಾಕಿದ್ದಾರೆ. ಆ ಹಾಲು ಕರೆಯುವಂತ ಒಂದು ತೊಟ್ಟೇನಿದೆ ಆ ತೊಟ್ಟನ್ನ ಕಟ್ ಮಾಡಿ ಬಿಸಾಕಿದ್ದಾರೆ. ಇಂಥ ನೀಚ ಕೃತ್ಯ ಈ ಕರ್ನಾಟಕದಲ್ಲಿರೋ ಈ ಕಾಂಗ್ರೆಸ್ ಸರ್ಕಾರ ಕಣ್ಣು ಮುಚ್ಕೊಂಡು ಇದನ್ನೆಲ್ಲ ನೋಡ್ತಾ ಇದೆ. ಮತ್ತೆ ಒಂದು ರೀತಿ ಹಿಂದೂಗಳು ಇಲ್ಲಿ ಭಯದಿಂದ ಬದುಕಬೇಕು ಆ ರೀತಿಯ ವಾತಾವರಣ ಕ್ರಿಯೇಟ್ ಮಾಡಿದೆ. ಇವರೆಲ್ಲ ಹೋರಾಟ ಮಾಡಿದ್ರು ಈ ಆಸ್ಪತ್ರೆ ಉಳಿಬೇಕು. ಯಾಕಂದ್ರೆ ಹಿಂದೆ ಈ ಆಸ್ತಿಯನ್ನು ಉಳಿಸ್ಲಿಕ್ಕಾಗಿ ಕರ್ಣ ಮತ್ತೆ ಈಗ ಯಾವತ್ತು ಈ ಹಸುವಿನ ಮೇಲೆ ಅಟ್ಯಾಕ್ ಆಗಿದೆಯೋ ಅವೆಲ್ಲವೂ ಕೂಡ ಇಲ್ಲಿ ಬಂದು ಪ್ರತಿಭಟನೆ ಮಾಡಿದ್ರು. ಅದರ ಹಿನ್ನೆಲೆಯಲ್ಲಿ ಈ ಘಟನೆ ನಡೆದಿದೆ ಅನ್ನುವಂಥದ್ದು. ಹೌದು, ಇಲ್ಲೇ ಇದ್ದಾರೆ ಕರ್ಣ ಅವರು. ಈ ಭಾಗದಲ್ಲಿ ಹಳೇ ಕಾರ್ಯಕರ್ತ ಇವರು. ಈ ಆಸ್ಪತ್ರೆ ಅವ್ರು ಹುಟ್ಟದಾಗಿಂದ ಈ ಆಸ್ಪತ್ರೆ ಇದೆ ಅಲ್ಲನಪ್ಪ. ಬ್ರಿಟಿಷರ್ ಕಾಲದಿಂದ ಇವ್ರ ತಂದೆಯವರು ಇದ್ದಾಗಿಂದ ಈ ಆಸ್ಪತ್ರೆ ಇದೆ. ಅವತ್ತಿಂದಾನು ಕೂಡ ಹಸುಗಳನ್ನ ಪಾಲನೆ ಪೋಷಣೆ ಮಾಡ್ಕೊಂಡು ಹಾಲು ಕರೆದು ಬದುಕುವಂತ ಜನ ಇಲ್ಲಿರೋರೆಲ್ಲ. ಹಿಂದೆ ಕೆಂಪೇಗೌಡರು ಇದ್ದಂತ ಏರಿಯಾ ಇದೆಲ್ಲ. ಇವತ್ತು ಕೆಂಪೇಗೌಡರ ಒಂದು ಪಳೆಯುಳಿಕೆನೆ ನೋಡಕ್ಕಾಗಲ್ಲ ಆ ಪರಿಸ್ಥಿತಿಗೆ ಇಲ್ಲೆಲ್ಲ ಜಿಹಾದಿಗಳು ಸೇರ್ಕೊಂಬಿಟ್ಟಿದ್ದಾರೆ. ಒಂದು CCTV ಕ್ಯಾಮ್ರಾ ಹಾಕಿದ್ರು ಮಾರನೇ ದಿನನೇ ತೆಗೆದಾಕ್ತಾರೆ. ಇಲ್ಲಿ ಕ್ಯಾನ್ಸರ್ ಡ್ರಗ್ ಅಂತೂ ಓಪನ್ ಆಗಿ ಮಾರಾಟ ಆಗ್ತೈತೆ, ಯಾರು ಹೇಳೋರಿಲ್ಲ. ರೌಡಿಗಳ ಅಟ್ಟಹಾಸ ಇಲ್ಲಿ. ಇವತ್ತು ಯಾರು ಹೋರಾಟ ಮಾಡಿದ್ರು ಆ ಹೋರಾಟದಲ್ಲಿ ಈ ಹಸುಗಳು ಪಾಲ್ಗೊಂಡಿತ್ತು. ಆ ಹೋರಾಟದಲ್ಲಿ ಪಾಲ್ಗೊಂಡಿದ್ದಕ್ಕೋಸ್ಕರ ಪಾಪ ಮೂಕ ಪ್ರಾಣಿ ಅದಕ್ಕೇನು ಗೊತ್ತು, ಆ ಮಾಲೀಕ ಉಳಿಲಿ ಆಸ್ಪತ್ರೆ, ಇಲ್ಲಿರುವಂತ ಪ್ರಾಣಿಗಳಿಗೆ ಸಹಾಯ ಆಗ್ಲಿ. ಪ್ರತಿಭಟನೆಯಲ್ಲಿ ಹಸುಗಳು ಭಾಗಿಯಾಗಿದ್ದುವಂತ ಹಸುಗಳಿಗೆ ಚಾಕನ್ನು ಹಾಕಿದ್ದಾರೆ. ಪ್ರತಿಭಟನಾಕಾರರ ಪರಿಸ್ಥಿತಿ ಏನು ಅಂತ ಅವರಿಗೆ ಎಚ್ಚರಿಕೆ ಸಂದೇಶನ ಸದಿಯೋ ಇವ್ರದ್ದು ಅಂತ. ಅವ್ರಿಗೆ ಚಾಕು ಹಾಕಿದಿರಿ, ನಿಮ್ಗೆ ಮಚ್ಚಾಕ್ತಿರಿ ಅನ್ನೋದು ಅಷ್ಟೇ ಸಂದೇಶ, ಇನ್ನೇನು. ಚಾಮರಾಜಪೇಟೆಯಲ್ಲಿ ಸತ್ರಲ್ಲ ಕದ್ರೇಶ್ ಎಲ್ಲ ಸತ್ತೋದ್ರು, ಅವ್ರ ಹೆಂಡತಿನೂ ಸತ್ತೋದ್ರು. ಎಲ್ಲ ನೋಡ್ತಾ ಇದ್ರಿ ಇಲ್ಲಿ ಹೆಂಗೆ ಲ್ಯಾಂಡ್ ಆರ್ಡರ್ ಇದೆ ಅನ್ನೋದು ಅರ್ಥ ಆಗ್ತಾ ಇದೆಯಲ್ಲ. ನಮ್ ಕಾರ್ಪೊರೇಟರ್ ಆಗಿದ್ದಂತವ್ರು ಅವ್ರ ಗಂಡ ಹೆಂಡತಿ ಇಬ್ಬರನ್ನು ಕತ್ತರಿಸಾಕ್ತಿದ್ರು ನಡಿ ರೋಡಲ್ಲಿ.